3 ವರ್ಷದ ಹಿಂದೆ ಒಂದೆರಡು ಸ್ಲೀಪರ್ ಬಸ್ ತಗೋಬೇಕು ಅಂತಂದು ನೋಡ್ತಾ ಇದ್ದೆ. ನಮ್ಮೂರಿಂದ ಬೇರೆ 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 ಬಸ್ ಗಳೆಲ್ಲ ಹೋಗ್ತಾ ಇದ್ವು. ಸರ್ ಏನಿಲ್ಲ, ನಾವು ಜನರಿಗೆ ಮಲ್ಕೊನಕ್ಕೋಸ್ಕರ ಅವ್ರಿಗೆ ದಿಂಬ ಕೊಡ್ತಾ ಇದೀವಿ. ಮತ್ತೆ ಬೆಡ್ಶೀಟ್ ಅನ್ನು ಅವ್ರ ವರ್ತನೆಗೆ ಯಾವ್ದೇ ರೀತಿ ಅವ್ರಿಗೆ ಚಳಿ ಆಗ್ಲಾರ್ದಂಗೆ ಮೊದಲು ನಾವು ಆ ಬಿಸ್ನೆಸ್ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿ ಮಾಡ್ಬೇಕು. ನಾವು ಯಾವ್ದೇ ಬಿಸ್ನೆಸ್ ಮಾಡೋದಕ್ಕಿಂತ ಮುಂಚೆ ಇದರಲ್ಲಿ ಏನೆಲ್ಲ ಇದೆ ಅಂತ ಅನ್ನೋದು. ಇವತ್ತೆ ಕಾನೂನು ತೊಡಕುಗಳು ಬರ್ತಾವೆ. ಇವತ್ತು 32 ಸೀಟ್ ಬಗ್ಗೆ ಅದು ಹೇಗಿದೆ, ಯಾವ ತರ ಮಾರ್ಕೆಟ್ ಇದೆ, ಆಮೇಲೆ ನಾವು ಆಫೀಸ್ ಮಾಡೋದು ಹೇಗೆ, ಕಸ್ಟಮರ್ ಗೆ ಒಳ್ಳೆ ಸರ್ವಿಸ್ ಕೊಡೋದು ಹೇಗೆ, ಆಮೇಲೆ ಇವತ್ತು ವೆಬ್ಸೈಟ್ ಯೂಸ್ ಮಾಡ್ಕೋಬೇಕು ಹೇಗೆ, ಅವರು ಸೆಕೆಂಡ್ ಹ್ಯಾಂಡ್ ಗಾಡಿಗಳಿದಾವೆ ಕೊಡ್ತೀನಿ ಅನ್ನೋದ್ರ ಬಗ್ಗೆ ನಮ್ಮ ಮಾವರಿಂದ ತಿಳಿತು. ಹೋದ್ವಿ, ಕೊಟ್ಟಿದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ಒಳ್ಳೆ ಗಾಡಿ ಕೊಟ್ಟಿದ್ದಾರೆ. ಆ ಕಂಪ್ನಿಗೆ ನಾನು ಮೊದಲೇದಾಗಿ ನಿಮ್ ಕಾಂಟ್ಯಾಕ್ಟ್ ನಂಬರ್ ಇತ್ತು, ಆ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ನೀವು ಸಿಕ್ಕ್ರಿ. ಸರ್ ನಿಮ್ ಜೊತೆ ನಾನು ಡಿಸ್ಕಷನ್ ಮಾಡಿದೆ, ನಮ್ ಫ್ರೆಂಡ್ ಸಾತ್ವಿಕ್ ಇದ್ದಾರೆ ಅಂತಂದು ನೀವು ಅಂದ್ರಿ. ಅವ್ರು ಮಲ್ಕೊಂಡಂತ ಸೀಟ್ ಎದುರುಗಡೆಗೆ ನಮ್ಮ ಹೆಲ್ಪ್ ಲೈನ್ ನಂಬರ್ ಹಾಕಿದೀವಿ ನಾವು. ಅವ್ರು ಏನಾದ್ರು ನಮ್ಗೆ ಪ್ರಾಬ್ಲಮ್ ಅನಿಸ್ತಪ್ಪ ಅಂದ್ರೆ ಇಮಿಡಿಯೇಟ್ ಆಗಿ ಅವ್ರು ನಮ್ಗೆ ಫೋನ್ ಮಾಡಿ, ನಾವು 24x7 ನಮ್ ಫೋನ್ ಆನ್ ಇರುತ್ತೆ. ಅದನ್ ಯೂಟ್ಯೂಬ್ ಚಾನಲ್ ಅವರಿಂದ ನನಗೆ ಬಹಳಷ್ಟು ಸಹಾಯ ಇದೆ, ಸಹಕಾರ ಆಗಿದೆ. ನಿರಂತರ ನಮಗೆ ಮಾಹಿತಿಗಳನ್ನ ಕೊಟ್ಟಿದ್ದೀರಿ. ಆಕಸ್ಮಿಕವಾಗಿ ಸಿಕ್ಕಿರಂತ ನೀವು ನಾನ್ ಎಸಿ ಗಾಡಿಯಲ್ಲಿ ಬ್ಲಾಂಕೆಟ್ ಕೊಡ್ತಾ ಇದ್ದೀರಾ, ನೀರಿನ ಬಾಟ್ಲು ಕೊಡ್ತಾ ಇದ್ದೀರಾ ಸರ್. ಹೇಗೆ ಸರ್ ನಿಮ್ದು ಹೇಗೆ ಸರ್ ಪ್ಲಾನ್ ಬಂತಿದೆ ಅಲ್ಲ? ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನನ್ನ ಪಕ್ಕದಲ್ಲಿ ನೋಡಿ 2 ಬಸ್ ನಿಂತಿದೆ. ಈ ಬಸ್ಸಿನ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವ್ಲಾಗ್ ಅಲ್ಲಿ ನಾನು ನೀಡ್ಲಿಕ್ಕಿದ್ದೇನೆ. ಎಲ್ಲಿ ರೀಬಾಡಿ ಆಗಿದೆ, ಯಾವ ಬಸ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ ಈ ಒಂದು ಸಂಚಿಕೆಯಲ್ಲಿ ನಾನು ನೀಡ್ಲಿಕ್ಕಿದ್ದೇನೆ. ಇದರ ಓನರ್ ಇದ್ದಾರೆ, ಅವ್ರ ಹತ್ರ ನಿಮ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕಿದ್ದೇನೆ. ಬನ್ನಿ. ನನ್ನೊಂದಿಗೆ ಶ್ರೀಶೈಲ್ ಬಸ್ಸಿನ ಮಾಲೀಕರಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ತಾವು ಸರ್? ಸೂಪರ್ ಸರ್. ಸರ್ ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ದೊಡ್ಡಮನಿ ಅಂತ. ಸರ್ ನಿಮ್ದು ಊರಲ್ಲಿ? ನಮ್ದು ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕು. ಓಕೆ ಸರ್, ಮೊದಲನೇದಾಗಿ ನಿಮ್ಗೆ ಕಂಗ್ರಾಚುಲೇಷನ್. ನಿಮ್ಮದೊಂದು ಕನಸಿನ ಬಸ್ ಅನ್ನು ಮಾಡಿದ್ರೆ ಫೈನಲ್ ಆಗಿ. ತುಂಬಾ ವರ್ಷದ ಕನಸು ಅಂತ ನೀವ್ ಹೇಳಿದ್ರಿ ಬಸ್ ಮಾಡ್ಬೇಕಂತ. ಸರ್ ನಿಮ್ದು ಒಂದು ಫೀಲ್ಡ್ ಯಾವ ತರ ಸ್ಟಾರ್ಟ್ ಆಯ್ತು? ಅಂದ್ರೆ ನಿಮ್ಮ ಹತ್ರ ಬಸ್ ಬರೋಕ್ಕಿಂತ ಮೊದ್ಲು ಏನ್ ನಿಮ್ದು ನಡೆಸ್ತಾ ಇದ್ರಿ ನೀವು? ನಮ್ದು ಟೂರ್ ಅಂಡ್ ಟ್ರಾವೆಲ್ಸ್ ಅಂತ, ಶ್ರೀಶೈಲ್ ಟೂರ್ ಅಂಡ್ ಟ್ರಾವೆಲ್ಸ್ ಅಂತ ಕಾರ್ಗಳಿದಾವೆ. 2020ರಲ್ಲಿ ನಾನು ಒಂದು ಕಾರ್ಗಳನ್ನು ತಗೊಂಡೆ. ಅಲ್ಲಿಂದ ನಾನು ಹಂತ ಹಂತವಾಗಿ ಬಿಸ್ನೆಸ್ ಪ್ರಾರಂಭ ಮಾಡಿದೆ. ಟ್ರಾವೆಲ್ಸ್ ಅಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತ ನಾನು ಕಂಡ್ಕೊಂಡೆ. 2022ರಲ್ಲಿ ಒಂದ್ 4 ಕಾರ್ಗಳನ್ನು ಮಾಡ್ಕೊಂಡೆ. ಆಮೇಲೆ 2024ರಲ್ಲಿ 9 ಕಾರ್ಗಳು ಮಾಡ್ಕೊಂಡೆ. ಆಮೇಲೆ ಈಗ ಒಂದು 3 ವರ್ಷದ ಹಿಂದೆ ಸ್ಲೀಪರ್ ಬಸ್ ಬಗ್ಗೆ ನಾನು ಸ್ಟಡಿ ಮಾಡಿದೆ. 3 ವರ್ಷದ ಹಿಂದೆ ಒಂದೆರಡು ಸ್ಲೀಪರ್ ಬಸ್ ತಗೋಬೇಕು ಅಂತಂದು ನೋಡ್ತಾ ಇದ್ದೆ. ನಮ್ಮೂರಿಂದ ಬೇರೆ 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 ಬಸ್ ಗಳೆಲ್ಲ ಹೋಗ್ತಾ ಇದ್ವು. ಜನರು ಬೆಂಗಳೂರು ಜೊತೆಗೆ ಸಂಪರ್ಕ ಇರೋದು, ನಮ್ಮೂರ್ ಜನ ಬೆಂಗಳೂರಿಗೆ ಹೋಗ್ತಾ ಇರೋದು ಬರೋದು ಎಲ್ಲ ನೋಡ್ತಾ ಇದ್ದೆ. ಆವತ್ತಿನ ಒಂದು ಸಂದರ್ಭಾನುಸಾರವಾಗಿ ನಾನು ನೋಡ್ತಾ ಇದ್ದೆ. 2 ಹೊಸ ಬಸ್ ತಗೋಬೇಕಂತ ವಿಚಾರ ಮಾಡಿದ್ವಿ. ಆದ್ರೆ ದುಡ್ಡು ಬಹಳ ಆಗುದ್ರಿಂದ 1-1.5 ಕೋಟಿ ದುಡ್ಡು ಬೇಕಂತ ಪರಿಸ್ಥಿತಿ ಇದ್ದಿದ್ರಿಂದ ನಾನು 2 ಗಾಡಿ VRL ಗಾಡಿ ತಗೊಂಡೆ. ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡೆ. ನಂತರದಲ್ಲಿ ಉಡುಪಿಯಲ್ಲಿ ವಿಶ್ವ ಬಾಡಿ ವರ್ಕ್ ಅವ್ರ ಹತ್ರ ಇದರ ಮಾಡಿಫೈ ಮಾಡ್ಕೊಂಡು ಇವತ್ತು ನಾನು ಇಲ್ಲಿಗೆ ತಗೊಂಡ್ ಬಂದಿದ್ದೇನೆ. ಸೂಪರ್ ಸರ್, ಎಷ್ಟು ಖುಷಿ ಆಗ್ತಿದೆ ಸರ್. ಈಗ ನೋಡಿ ನಿಮ್ಮ ಪ್ಲಾನ್ ಪ್ರಕಾರನೇ ಆಗ್ತಾ ಇದೆ, ಎಲ್ಲ ಆಯ್ತು. ಸರ್ ಸರ್ ನೀವು ಗಾಡಿ ತಗೊಳ್ಬೇಕಾದ್ರೆ ಎಷ್ಟು ಟೈಮ್ ಸ್ಟಡಿ ಮಾಡಿದ್ರಿ ಸರ್? ತುಂಬಾ ಸ್ಟಡಿ ಮಾಡಿದೆ ಸರ್. ಪ್ರತಿ ಹಂತದಲ್ಲಿ ನಾನೆಲ್ಲ ಯೂಟ್ಯೂಬ್ ಗಳನ್ನ ರೆಫರ್ಸ್ ಮಾಡ್ತಾ ಇದ್ದೆ, ಸಾಮಾಜಿಕ ಜಾಲತಾಣಗಳನ್ನ ನೋಡ್ತಾ ಇದ್ದೆ. ಬಹಳ ಪ್ರತಿಯೊಂದು ಸ್ಟಡಿ ಮಾಡ್ತಾ ಇದ್ದೆ. ಇವತ್ತು 32 ಸೀಟ್ ಬಗ್ಗೆ ಅದು ಹೇಗಿದೆ, ಯಾವ ತರ ಮಾರ್ಕೆಟ್ ಇದೆ, ಆಮೇಲೆ ನಾವು ಆಫೀಸ್ ಮಾಡೋದು ಹೇಗೆ, ಕಸ್ಟಮರ್ ಗೆ ಒಳ್ಳೆ ಸರ್ವಿಸ್ ಕೊಡೋದು ಹೇಗೆ, ಆಮೇಲೆ ಇವತ್ತು ವೆಬ್ಸೈಟ್ ಯೂಸ್ ಮಾಡ್ಕೋಬೇಕು ಹೇಗೆ, ಎಲ್ಲದನ್ನ ನೋಡ್ತಾ ಇದೆ. ಗೌರ್ಮೆಂಟ್ ಗೆ ಪ್ರತಿಯೊಂದು ಟ್ಯಾಕ್ಸ್, ಇನ್ಸೂರೆನ್ಸ್, ಸರ್ವಿಸ್, ಟೈರ್, ಡ್ರೈವರ್ ಮೇಂಟೆನೆನ್ಸ್, ಟೋಲ್, ಇದೆಲ್ಲದನ್ನ ನೋಡ್ಕೊಂಡು ಹಂತವಾಗಿ ಎಲ್ಲದನ್ನ ನಿರಂತರವಾಗಿ ಸ್ಟಡಿ ಮಾಡಿ
ಈ ಫೀಲ್ಡ್ಗೆ ಬಂದಿದ್ದು. ಸೂಪರ್ ಸರ್. ನನ್ ಪ್ರಕಾರ ಒಳ್ಳೆ ಸ್ಟಡಿ ಮಾಡಿ ನಂತರ ನೀವು ಈ ಫೀಲ್ಡ್ ಗೆ ಬಂದ್ರಿ. ಹೌದು ಸರ್. ಎಷ್ಟು ಸೀಟ್ ಬಸ್ ಈ ಏರಿಯಾಗೆ ಒಳ್ಳೇದು, ಮತ್ತೆ ಯಾವ ಮಾಡೆಲ್ ಗಾಡಿ ಒಳ್ಳೇದು, ಮತ್ತೆ ರೀಬಾಡಿಗೆ ಎಷ್ಟಾಗುತ್ತೆ, ಒಂದು ಗಾಡಿಯ ಖರ್ಚೆಷ್ಟು ಉಳಿಯುತ್ತೆ, ಎಲ್ಲ ನೀವು ಸ್ಟಡಿ ಮಾಡಿ ನಂತರ ಬಂದ್ರಿ. ಸರ್ ಇದು VRL ಅವರ ಗಾಡಿ. ಅವ್ರ ಹತ್ರ ಮುಂಚೆನೆ ಹೋಗಿ ನೀವು ಹೇಳಿದ್ರ ಗಾಡಿ ಯಾವ್ದಾದ್ರು ಸೇಲಿಗಿದ್ರೆ ನಮ್ಗೆ ಕೊಡಿ ಅಂತ ಹೇಳಿದ್ರ? ಇಲ್ಲ, ಹಾಗೇನಿಲ್ಲ. ನಾನು ಕ್ಯಾಶುವಲ್ ಆಗಿ ಬೆಂಗಳೂರು ಬೇರೆ ಬೇರೆ ಕಡೆ ಎಲ್ಲ ನೋಡ್ತಾ ಇದ್ದೆ. ನನಗೆ ಈ ತರ ಬಸ್ ಬೇಕಾಗಿದೆ ಸೆಕೆಂಡ್ ಹ್ಯಾಂಡ್ ಅಂತಂದು ಆ ಕಡೆ ಎಲ್ಲ ನೋಡ್ತಾ ಇದ್ದೆ. ಸ್ವಲ್ಪ ಸೆಟ್ ಆಗ್ಲಿಲ್ಲ. VRL ಅವರು ಹೊಸ ಗಾಡಿ ತಗೊಂಡಿದ್ರಲ್ಲ, ತುಂಬಾ ಗಾಡಿ ಬಂದಿರೋದು ಉಂಟಲ್ಲ, ಅದಕ್ಕೆ ಈಗ ಅವರು ಸೆಕೆಂಡ್ ಹ್ಯಾಂಡ್ ಗಾಡಿಗಳಿದಾವೆ ಕೊಡ್ತೀನಿ ಅನ್ನೋದ್ರ ಬಗ್ಗೆ ನಮ್ಮ ಮಾವರಿಂದ ತಿಳಿತು. ಹೋದ್ವಿ, ಕೊಟ್ಟಿದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ಒಳ್ಳೆ ಗಾಡಿ ಕೊಟ್ಟಿದ್ದಾರೆ. ಆ ಕಂಪ್ನಿಗೆ ನಾನು ಮೊದಲನೇದಾಗಿ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಸರ್, ಇವಾಗ ಬಾಡಿ ಬಿಲ್ಡಿಂಗ್ ಗೆ ಬರುವ ಸರ್. ಸರ್ ಹೇಗೆ ನೀವು ಉಡುಪಿಗೆ, ಅಲ್ಲಿಂದ ಉಡುಪಿಗೆ ತಗೊಂಡು ಬಂದ್ರಿ, ಹೇಗೆ ಸರ್ ನಿಮ್ಗೆ ಹೇಗೆ ಆಯ್ತು ಇಲ್ಲಿ ಬಾಡಿ ಬಿಲ್ಡಿಂಗ್ ಎಲ್ಲ? ಬಾಡಿ ಬಿಲ್ಡಿಂಗ್ ಅಂತಂದ್ರೆ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೆ. ಇದರ ಬಾಡಿ ಬಿಲ್ಡ್ ಮಾಡೋದಕ್ಕೆ ಯಾವ್ದೆಲ್ಲ ಚೆನ್ನಾಗಿ, ಬೆಂಗಳೂರು, ಚೆನ್ನೈ ಅಥವಾ ಮುಂಬೈ ಅಥವಾ ಬೆಳಗಾಮು ಈ ತರ ಅಂತ ನೋಡ್ತಿದ್ದೆ. ಅದರಲ್ಲಿ ತಮ್ದು ಮದನ್ ಮಣಿಪಾಲ್ ಅಂತ ಯೂಟ್ಯೂಬ್ ಅಂತ ನಿಮ್ ಕಾಂಟ್ಯಾಕ್ಟ್ ನಂಬರ್ ಇತ್ತು. ಆ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ನೀವು ಸಿಕ್ಕ್ರಿ. ಸರ್ ನಿಮ್ ಜೊತೆ ನಾನು ಡಿಸ್ಕಷನ್ ಮಾಡಿದೆ. ನಮ್ ಫ್ರೆಂಡ್ ಸಾತ್ವಿಕ್ ಇದ್ದಾರೆ ಅಂತಂದು ನೀವು ಅಂದ್ರಿ. ಅಲ್ಲಿಂದ ನಾನು ಸಂಪರ್ಕ ಮಾಡಿದೆ. ಅವ್ರು ಬಂದ್ ಭೇಟಿ ಆದೆ. ಈ ತರ ಎಲ್ಲ ಹೇಳಿದ್ರು. ಸರ್ ಮಾಡಿ ಸರ್, ನಾವು ಚೆನ್ನಾಗಿ ಮಾಡಿಕೊಡ್ತೀವಿ ಅಂದ್ರು. ಅದ್ರ ಪ್ರಕಾರವಾಗಿ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರ ತಂದೆಯವರು ವಿಶ್ವನಾಥ್ ಅವ್ರಿಗೆ ಮತ್ತು ಸಾತ್ವಿಕ್ ಅವ್ರಿಗೆ ಮತ್ತೆ ಅಲ್ಲಿರುವಂತ ಎಲ್ಲಾ ಲೇಬರ್ಸ್ ಗಳಿಗೂ ತುಂಬಾ ಚೆನ್ನಾಗಿ ಗಾಡಿ ಮಾಡಿಕೊಟ್ಟಿದ್ದಾರೆ. ಅವ್ರು ಕೂಡ ಒಂದು ಥ್ಯಾಂಕ್ಸ್, ಹಾರ್ಟ್ಲಿ ಥ್ಯಾಂಕ್ಸ್. ಎಸ್, ಇನ್ನೊಂದು ವೀಕ್ಷಕರೇ ಹೇಳಲೇಬೇಕು. ಏನಂತ ಹೇಳಿದ್ರೆ ಸಾರ್ನವರ್ದು ನನ್ಗೆ ಆಕ್ಚುಲಿ ಪರಿಚಯನೇ ಇಲ್ಲ. ಒಂದು ದಿವಸ ನನ್ಗೆ ಕಾಲ್ ಬಂತು, ಈ ತರ ಸರ್ ನಾನ್ ನಿಮ್ಮ ಸಬ್ಸ್ಕ್ರೈಬರ್, ನಾನು ವಿಡಿಯೋ ನೋಡ್ತೇನೆ, ನಾನೊಂದು ಬಸ್ ತಕೊಂಡಿದ್ದೇನೆ, ನನ್ಗೆ ಬಸ್ ರೀಬಾಡಿ ಮಾಡ್ಬೇಕು, ಎಲ್ಲಿ ಅಂತ ಕೇಳಿದ್ರು. ನಾನು ಹೇಳಿದೆ ನಮ್ ಕಡೆ ಉಡುಪಿಯಲ್ಲಿ ಮಾಡ್ತಾರೆ, ವಿಶ್ವ ಅಂತ ಇದೆ, ಒಳ್ಳೆ ಮಾಡ್ತಾರೆ ಅವರು ಅಂತ ಹೇಳಿದೆ. ಆಕ್ಚುಲಿ ನನ್ನ ಎರಡೇ ಮಾತಿಗೆ ಸೀದಾ ಎಷ್ಟು ಕಿಲೋಮೀಟರ್ ಸರ್ ಅಲ್ಲಿಂದ? ಸುಮಾರು 430 ಕಿಲೋಮೀಟರ್ ಇಂದ ಉಡುಪಿಗೆ ತಗೊಂಡ್ಬಂದು ಗಾಡಿ ಹಾಕಿದ್ರು. ನೋಡಿ, ನನ್ನ ಮೇಲೆ ಇಟ್ಟಿರುವಂತ ಒಂದು ವಿಶ್ವಾಸ ನನ್ನ ಮಾತಿಗೆ ಎಲ್ಲಿ ತನಕ ಬಂದಿದೆ. ನಿಜವಾಗ್ಲೂ ಸರ್ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಸರ್ ಬಾಡಿ ಬಿಲ್ಡಿಂಗ್ ಎಷ್ಟು ಟೈಮ್ ತಗೊಳ್ತು ಸರ್? ಸುಮಾರು ಒಂದೂವರೆ ತಿಂಗಳ ಹೇಳಿದ್ರು. ಒಂದು 8ರಿಂದ 10 ದಿನ ಹೆಚ್ಚು ಕಡಿಮೆ ಆಗಿದೆ. ಆದ್ರೆ ಸಮಯ ತಗೊಂಡ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನೀಟ್ ಕೆಲಸ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕೆಲಸ. ಇನ್ನೊಂದು ಹೇಳ್ಬೇಕಂದ್ರೆ ನಮ್ದು ರೀಬಾಡಿಯಲ್ಲಿ ನಂಬರ್ 1 ಬಾಡಿ ಸರ್, ಚೆನ್ನಾಗಿ ಮಾಡ್ತಾರೆ. ನಿಮ್ಗೆ ಇವಾಗ ವೀರ ಬೇಕಾ, ವೀರ ಶೇಪ್ ಮಾಡ್ತಾರೆ. ದಾಮೋದರ್ ಬೇಕಾ, ದಾಮೋದರ್ ಶೇಪ್ ಮಾಡ್ತಾರೆ. ಇದು ಇವಾಗ ನೋಡಿ ದಾಮೋದರ್ ಶೇಪ್ ತುಂಬಾ ಚೆನ್ನಾಗಿ, ಇದು ಹೆಚ್ಚಿ ಮೂವಿಂಗ್ ಇದೊಂದು ಶೇಪ್. ನೀವು ಶೇಪ್ ಬಗ್ಗೆ ಹೇಳಿದ್ರ ಅಥವಾ ಅವರೇ ಇದ್ ಮಾಡಿದ್ರ? ಇಲ್ಲ ಸರ್, ನಾನು ಪ್ರತಿಯೊಂದು ಹೇಳಿದೆ ಸರ್. ವೀರ ಶೇಪ್ ಯಾವ ಚೆನ್ನಾಗುತ್ತೆ, ದಾಮೋದರ ಆಗುತ್ತೆ ಅಂತ ಕೇಳಿದೆ. ಪ್ರತಿಯೊಂದು ವಿಷಯಗಳನ್ನ ಡಿಸ್ಕಷನ್ ಅವ್ರ ಹತ್ರ ಮಾಡಿದೆ. ಅವರು ಕೂಡ ಸಾತ್ವಿಕ್ ಅವರು ಸರ್ ಇದು ಚೆನ್ನಾಗುತ್ತೆ, ಇದು ಚೆನ್ನಾಗುತ್ತೆ, ಇದು ಸೆಟ್ ಆಗುತ್ತೆ ಎಲ್ಲದನ್ನು ಹೇಳಿದ್ರು. ನಂದು ವೀರ ಗ್ಲಾಸ್ ಹಾಕಿದ್ದಾರೆ, ದಾಮೋದರ್ ಸೇಫ್ ಹಾಕಿದ್ದಾರೆ, ಒಳಗಡೆ ಸ್ಟ್ರಿಪ್ಲೈಟ್ ಹಾಕಿದ್ದಾರೆ, ಓಲ್ ಎಲ್ಲ ಇದಾರೆ, ಕೊಂಬು ಹಾಕಿದ್ದಾರೆ, ಕೊಂಬು ಹಾಕಿದ್ದಾರೆ, ಒಳಗಡೆ ಎಲ್ಲ ACP ಸೀಟ್ ಚೆನ್ನಾಗಿ ಹಾಕಿದ್ದಾರೆ. ಕೆಲವೊಂದಿಷ್ಟು ಐಡಿಯಾಗಳನ್ನು ಬಹಳ ತುಂಬಾ ಚೆನ್ನಾಗಿ ವಿಶ್ವ ಬಾಡಿ ವರ್ಕ್ ಅವರು ಉಡುಪಿಯವರು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನಿಜವಾಗ್ಲು ಅವರಲ್ಲಿ ಕೆಲಸ ಮಾಡಿಸಿದ್ರೆ ರೀಸನಬಲ್ ರೇಟ್ ಅಲ್ಲಿ, ಅತಿ ಕಡಿಮೆ ರೇಟ್ ಅಲ್ಲಿ ಉತ್ತಮವಾಗಿರಂತ ನಮಗೆ ಒಂದು ಮಾಡಿಫೈ ಮಾಡಿಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ ಯು. ಓಕೆ, ಇನ್ನೊಂದು ಸರ್ ಒಂದು ಪ್ರಶ್ನೆ ನಿಮ್ಗೆ. ಇವಾಗ ಗಾಡಿ ಬಿಸ್ನೆಸ್ ಮಾಡುವವರಿಗೆ ಸೆಕೆಂಡ್ ಹ್ಯಾಂಡ್ ಗಾಡಿ ಹಾಕಿ ಬಿಸ್ನೆಸ್ ಮಾಡೋದು ಉತ್ತಮವ, ಹೊಸ್ತು ಹಾಕುದು ಉತ್ತಮವ? ಮೊದಲು ನಾವು ಆ ಬಿಸ್ನೆಸ್ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿ ಮಾಡ್ಬೇಕು. ನಾವು ಯಾವುದೇ ಬಿಸ್ನೆಸ್ ಮಾಡೋದಕ್ಕಿಂತ ಮುಂಚೆ ಇದರಲ್ಲಿ ಏನೆಲ್ಲ ಇದೆ ಅಂತ ಅನ್ನೋದು. ಮತ್ತೆ ಕಾನೂನು ತೊಡಕುಗಳು ಬರ್ತವೆ, ಕಾನೂನು ಮುಖಾಂತರ ನಾವು ಹೋಗೋದು ಬರುತ್ತೆ, ಅದೆಲ್ಲದನ್ನ ನಾವು ಸ್ಟಡಿ ಮಾಡ್ಬೇಕು. ಇವತ್ತು ನಾವು ಶ್ರೀಶೈಲ್ ಟ್ರಾವೆಲ್ಸ್ ಅಂತ ಮಾಡಿದೀವಿ. ಶ್ರೀಶೈಲ್ ಟ್ರಾವೆಲ್ಸ್ ಹತ್ತಿಂದ ನಾವು GST ಮಾಡ್ಕೊಂತೀವಿ, ಅಕೌಂಟ್ ಮಾಡಿದ್ವಿ, ಅದ್ರ ಮುಖಾಂತರ ನಾವು ಟ್ರಾನ್ಸಾಕ್ಷನ್ ಮಾಡ್ತೀವಿ. ಆಮೇಲೆ ಗೌರ್ಮೆಂಟ್ ರಿಸ್ಟ್ರಿಕ್ಷನ್ ಗಳು ಏನಿದಾವೆ, ಗೌರ್ಮೆಂಟ್ ರೂಲ್ಸ್ ಗಳು ಏನಿದಾವೆ, ಅದೆಲ್ಲದನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ. ಆಮೇಲೆ ಇದು ವಹಿವಾಟು ಹೇಗಿದೆ, ವಹಿವಾಟು ಹೇಗಿದೆ. ಈ ನಮ್ಮೂರಿಂದ ಮುಂಡರಗಿ, ಹೂವಿನಹಡಗಲಿ, ಹರಪನಹಳ್ಳಿ, ಹರಿಹರ, ದಾವಣಗೆರೆ, ಬೆಂಗಳೂರು, ಈ ನಮಗೆ ಟೋಟಲ್ 4 ತಾಲೂಕು ಪ್ಲೇಸ್ಗಳು, ಒಂದು ಡಿಸ್ಟ್ರಿಕ್ಟ್ ಬರುತ್ತೆ. ಈ ಒಂದು ಮುಖಾಂತರ ಒಂದೊಂದು ಊರಲ್ಲಿ 5-6 ಸೀಟ್ ಆದ್ರೆ ಫುಲ್ ಆಗುತ್ತೆ. ಡಿಸ್ಟ್ರಿಕ್ಟ್ ಅಲ್ಲಿ 5-6 ಆದ್ರೆ ಫುಲ್ ಆಗುತ್ತೆ. ನಾವ್ ಇದನ್ನ ಸ್ಟಡಿ ಮಾಡ್ಬೇಕು. ಸಿಟಿ 1-2 ಅಷ್ಟೇ ಅಟ್ಯಾಚ್ ಆದ್ರೆ ತುಂಬಾ ಮಾಡೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಜನರು ಬೆಂಗಳೂರಿಗೆ ಹೋಗೋರು ಗ್ರಾಮೀಣ ಪ್ರದೇಶದಿಂದ ಸ್ವಲ್ಪ ಕಡಿಮೆ, ಸಿಟಿ ಪ್ರದೇಶದಿಂದ ಜಾಸ್ತಿ ಹೋಗೋರು. ಹಾಗಾಗಿ ಅದನ್ನೆಲ್ಲ ನಿರಂತರವಾಗಿ ಸ್ಟಡಿ ಮಾಡ್ಕೊಂಡು
ನೀವು ಬಿಸ್ನೆಸ್ ಗಳನ್ನು ಮಾಡ್ರಿ ಅಂತ ತಮಗೆ ಸಲಹೆ ಕೊಡ್ತೇನೆ. ಓಕೆ, ನಿಜವಾಗ್ಲೂ ಸರ್ ಒಳ್ಳೆ ಮಾಹಿತಿ. ನೀವು ನನ್ನ ಪ್ರಕಾರ ಒಳ್ಳೆ ತುಂಬಾ ಸ್ಟಡಿ ಮಾಡಿದ್ರಿ ಸರ್. ಒಂದು ಸಾಧಾರಣ ಒಂದು ವರ್ಷ ಸ್ಟಡಿ ಮಾಡಿರ್ಬೋದು ನೀವು. 5 ಸಿಟಿ ಬರುತ್ತೆ ಅದ್ರಲ್ಲಿ ನೋಡಿ. ಆಕ್ಚುಲಿ ಒಳ್ಳೇದು, ನಿಮ್ಗೆ ಯಾವಾಗ ಡಿವೈಡ್ ಆಗ್ತಾರೆ ಬರುವಂತ ಇರಲ್ಲ, ಡಿವೈಡ್ ಆಗ್ತದೆ ಹಾಗೆ. ಸರ್ ಮತ್ತೆ ಹೆಸರು? ಅದು ಶ್ರೀಶೈಲ ಅನ್ನೋದು ನಮ್ಮ ಮನೆ ದೇವರು ಊರ ಹೆಸರು, ನನ್ನ ಮಗನ ಹೆಸರು. ಓಕೆ, ನಿಮ್ಮ ಮಗನ ಹೆಸರು ಮತ್ತೆ ಮನೆ ದೇವರು. ಸರ್ ಆಲ್ ದ ಬೆಸ್ಟ್ ಸರ್, ನಿಮ್ಮ ಫ್ಯೂಚರ್ ಬಿಸ್ನೆಸ್ ಒಳ್ಳೇದಾಗ್ಲಿ. ಹಾಗೇನೆ ಇನ್ನೂ ಸಹ ಒಂದು 10 ಬಲ್ಲ 20 ಬಸ್ ಬರುವಂತಾಗ್ಲಿ ಸರ್. ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಆಮೇಲೆ ನಮ್ಮಲ್ಲಿ ಬೇರೆ ಬೇರೆ ಬಸ್ಗಳು ನಾವು ನೋಡಿದ್ದೇವೆ. ಓಕೆ, ಬಸ್ಗಳಲ್ಲಿ ಬೇಕಾಗಿರುವಂತಹ ಜನರಿಗೆ ಫೆಸಿಲಿಟೀಸ್ ಗಳ ಅವಶ್ಯಕತೆ ಇದೆ. ಓಕೆ, ಏನಿದೆ, ರಗ್ಜಿನ್ ಬೇಕಾಗಿರುತ್ತದೆ. ನಾನ್ ಎಸಿ ಗಾಡಿ ಆದ್ರೂ ಕೂಡ ನಮ್ಮಲ್ಲಿ ರಗ್ಜಿನ್ ಇದೆ, ಬೆಡ್ಶೀಟ್ ಇದೆ. ಆಮೇಲೆ ವಾಟರ್ ಬಾಟ್ಲಿ ಹಾಫ್ ಲೀಟರ್ ವಾಟರ್ ಬಾಟ್ಲಿ ಕೊಡ್ತಾ ಇದೆ, ಇದೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀರಾ ಗಾಡಿ ಕೊಡ್ತಾ ಇದೆ. ಆಮೇಲೆ ಅಲ್ಲೆಲ್ಲ ಹೆಲ್ಪ್ ಆಗಿ ನಾನ್ ಎಸಿ ಗಾಡಿಯಲ್ಲಿ ಬ್ಲಾಂಕೆಟ್ ಕೊಡ್ತಾ ಇದ್ದೀರಾ? ಬ್ಲಾಂಕೆಟ್ ಕೊಡ್ತಾ ಇದೆ. ಓಕೆ, ಮತ್ತೆ ಏನೆಲ್ಲ ಕೊಡ್ತಾ ಇದ್ದೀರಾ? ಆಮೇಲೆ ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಕೊಡ್ತಾ ಇದೆ, ವಾಟರ್ ಕೊಡ್ತಾ ಇದೆ, ಪಿಲ್ಲೋ ಕೊಡ್ತಾ ಇದೀವಿ. ಆಮೇಲೆ ಅದಾದ ನಂತರದಾಗ ಯಾರಿಗಾದ್ರೂ ಸಹಾಯ ಬೇಕಂದ್ರೆ ಇನ್ನೊಂದು ಬೆಲ್ ಇಟ್ಟಿದೀವಿ, ಸಹಾಯವಾಣಿಗೋಸ್ಕರ ಒಂದು ಬೆಲ್ ಇಟ್ಟಿದೀವಿ. ಪದೇ ಕಸ್ಟಮರ್ ಅದನ್ನ ಡೋರ್ ಬಡಿಯುವಂತ ಪರಿಸ್ಥಿತಿಯಲ್ಲಿ ಬೇಡ, ಆ ಬೆಲ್ ಒತ್ತಿದ್ರೆ ಡ್ರೈವರ್ಗೆ ಇಲ್ಲೆಲ್ಲ ಮಾಹಿತಿ ಸಿಗುತ್ತೆ, ಅವ್ರು ತರಬಿಸ್ತಾರೆ. ಏನಾದ್ರೂ ತಮ್ಮ ಸಹಾಯಕ್ಕೆ, ಮೂತ್ರ ವಿಸರ್ಜನೆಗೆ, ಅದಕ್ಕೆ ಏನಾದ್ರೂ ಅನುಕೂಲ ಆಗುತ್ತೆ. ಆಮೇಲೆ ಕ್ಲೀನರ್ ಆತು, ಡ್ರೈವರ್ ಆತು, ತಮ್ಮೂರು ಬಂತಂತಂದ ಅವ್ರು ಹೋಗಿ ಎಬ್ಸೋಂತ ಅವಶ್ಯಕತೆ ಇಲ್ಲ. ಒಂದ್ ಮೈಕ್ ಮಾಡಿದ್ದೀವಿ. ಈಗ ನಿಮ್ಮೂರು ಬಂತು, ಬೆಂಗಳೂರು ಬಂತು, ಗುರುಗುಂಟೆಪಾಳ್ಯ ಬಂತು, ಅಥವಾ ಹಡಗಲಿ ಬಂತು, ಅಥವಾ ಮುಂಡ್ರಿಗಿ ಬಂತು ಅಂತ ಮೈಕಲ್ಲಿ ಹೇಳಿದ್ರೆ ಎಲ್ಲ ಅವೇರ್ನೆಸ್ ಆಗ್ತಾರೆ. ಅದನ್ನೆಲ್ಲ ಸಿಸ್ಟಮೆಟಿಕ್ ಆಗಿ ಇಟ್ಟಿದ್ದೀವಿ. ಸರ್ ಮತ್ತೆ ನೀವು ಲೈಲ್ಯಾಂಡ್ ಗಾಡಿಯನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್? ಹಾಗೇನಿಲ್ಲ ಸರ್, ಲೈಲ್ಯಾಂಡ್ ಉತ್ತಮ ಅಂತ ಹೇಳಿದ್ರು ಅದಕ್ಕೆ ಆಯ್ಕೆ ಮಾಡ್ಕೊಂಡ್ವಿ. ಒಂದ್ 20 ಲಕ್ಷ ಕಿಲೋಮೀಟರ್ ಹೊಡೆದ್ರು ಏನಾಗೋದಿಲ್ಲ ಅಂತಂದ್ರೆ ಆಯ್ಕೆ ಮಾಡ್ಕೊಂಡು. ಅಂದ್ರೆ ಕನ್ಫ್ಯೂಸ್ ಇರುತ್ತೆ, ತುಂಬಾ ಕನ್ಫ್ಯೂಸ್ ಇರುತ್ತೆ. ಈಗ ಟಾಟಾ ಇದೆ, ಲೈಲ್ಯಾಂಡ್ ಇದೆ, ಐಸರ್ ಇದೆ. ತುಂಬಾ ಜನ ಲೈಲ್ಯಾಂಡ್ ಒಳ್ಳೇದಂತ ಹೇಳ್ತಾರೆ, ಅದಕ್ಕೋಸ್ಕರ ನೀವು ಲೈಲ್ಯಾಂಡ್ ಆಯ್ಕೆ ಮಾಡ್ಕೊಂಡ್ವಿ ಸರ್. ಇನ್ನು ಫ್ಯೂಚರ್ ಗಾಡಿ ಬರೋದೇನಾದ್ರು ಉಂಟಾ, ಪ್ಲಾನ್ ಹಾಕಿದ್ರ? ಪ್ರಯತ್ನ ಮಾಡ್ತಾ ಇದೀನಿ ಸರ್, ಏನೆಲ್ಲ ಆಗುತ್ತೆ ಅದನ್ನೆಲ್ಲ ಎಲ್ಲದಕ್ಕೂ ಸಿದ್ಧವಾಗಿದ್ದೀವಿ, ಯುದ್ಧ ಮಾಡ್ತಾ ಇದೀವಿ. ಅದು ಭಗವಂತ ಯಾವ ದಾರಿ ತೋರಿಸ್ತಾರೆ ಮಾಡ್ತೀವಿ, ಎಲ್ಲ ನಿಮ್ಮಂತ ಸಹಕಾರ. ಖಂಡಿತ ಸರ್, ಆಲ್ ದ ವೆರಿ ಬೆಸ್ಟ್. ಯಾಕೆ ನೀವು ನೋಡಿ, 1 ಕಾರ್ನಿಂದ ಇವಾಗ 9 ಕಾರ್ ತನಕ ಬಂದಿರಿ. ಇದೇ ತರ ಬಸ್ ಸಹ 2 ಬಸ್ ಇಂದ 10 ಅಲ್ಲ 20 ಬಸ್ ಆಗುವ ಹಾಗೆ ಮಾಡ್ಲಿ ಸರ್. ಆಲ್ ದ ಬೆಸ್ಟ್ ಸರ್. ಇನ್ ಫ್ಯೂಚರ್ ಯಾವ್ದಾದ್ರು ಎಲ್ಲ ಗಾಡಿ ಎಲ್ಲ ಕೆಲವರೆಲ್ಲ ಕೊಡುವವರು ಇರ್ತಾರೆ, ಅಂತ ಗಾಡಿ ಎಲ್ಲ ನೀವು ತಗೊಳ್ತೀರಾ? ತಗೊಂತೀವಿ ಸರ್. ಹೇಗಂತಂದ್ರೆ ನಾವು ಕಂಪ್ನಿ ಸ್ಟಾರ್ಟ್ ಮಾಡಿದ್ರೆ ಈ ತರ ಸರ್, ಕೆಲವು ನಾವು ಕಾರ್ಗಳನ್ನ ತಗೊಂಡಿದ್ವಲ್ಲ ಸರ್, ನಾವು ಅವ್ರು ನಡ್ಸೋಕ್ ಆಗಲಿಲ್ಲ ಅಂತ ಯಾರೋ ಪರ್ಸನ್ ಇದ್ರೆ ನಾವು ಲೀಸ್ ತಗೊಂತೀವಿ ಸರ್. ಲೀಸ್ ತಗೊಂತೀವಿ. ಈಗ ಯಾರೋ ಆಕಸ್ಮಿಕವಾಗಿ ಸರ್ ನಮಗೆ ಬಸ್ ನಡ್ಸೋಕ್ ಆಗಲ್ಲ, ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ, ಇದು ಸುಮ್ನೆ ಫೈನಾನ್ಸ್ ಅವ್ರ ಕಿರಿಕಿರಿ ಆಗ್ತಾ ಇದೆ, ಫೈನಾನ್ಸ್ ಕಟ್ಟೋದಾಗ್ತಾ ಇಲ್ಲ, ಟ್ಯಾಕ್ಸ್ ಕಟ್ಟೋದಾಗ್ತಾ ಇಲ್ಲ, ಇನ್ಸೂರೆನ್ಸ್ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರು, ಅದು ಎಷ್ಟೇ ಗಾಡಿಗಳಿದ್ರು ಸಹಿತ ಸ್ಲೀಪರ್ ಬಸ್ ಗಳನ್ನ ನಾನು ನಮ್ಮೂರಿಂದ, ನಮ್ಮ ಉತ್ತರ ಕರ್ನಾಟಕದಿಂದ ಗದಗ, ಕೊಪ್ಪಳ, ಹೊಸಪೇಟೆ, ಹುಬ್ಳಿ, ದಾವಣಗೆರೆ, ಬೆಳಗಾಮು, ಬಿಜಾಪುರ, ಬಾಗಲಕೋಟೆ, ಬೇರೆ ಪ್ಲೇಸ್ ಗಳಲ್ಲಿ ನಿರಂತರ ನಾನು ಸ್ಟಡಿ ಮಾಡಿ ಬೇರೆ ರೂಟ್ ಕೊಟ್ಟು ಒಳ್ಳೊಳ್ಳೆ ಡ್ರೈವರ್ ಗಳನ್ನ ಹಾಕಿ ಒಳ್ಳೆ ಕಂಪ್ನಿಗಳನ್ನ ಚೆನ್ನಾಗಿ ನಾನು ಮೇಂಟೈನ್ ಮಾಡ್ತೀನಿ. ಅವ್ರ ಲೀಸ್ ಅಮೌಂಟ್ ಏನಿದೆ, ಒಂದು ಅಗ್ರಿಮೆಂಟ್ ಅಮೌಂಟ್, ಆ ಗಾಡಿ ವೆಹಿಕಲ್, ಆ ವೆಹಿಕಲ್ ಕಂಡೀಷನ್ ಮೇಲೆ ಅವತ್ತು ಕುಂತು ನಾವು ವ್ಯವಹಾರ ಮಾಡ್ತೀವಿ ಅಷ್ಟೇ. ಖಂಡಿತವಾಗ್ಲು. ಯಾಕೆ ಹೇಳಿದ್ರೆ ನನ್ನ ಒಂದು 2-3 ಆಪರೇಟರ್ಸ್ ನವರು ನನಗೆ ಹೇಳಿದ್ರು, ಯಾರಾದ್ರೂ ನಡೆಸ್ಲಿಕ್ಕೆ ಇದ್ದವ್ರು ಹೇಳಿ ಅಂತ. ಅದಕ್ಕೋಸ್ಕರ ನಾನು ಈ ಒಂದು ನಿಮ್ಗೆ ಪ್ರಶ್ನೆ ಕೇಳಿದೆ. ಸರಿ ಸರ್, ನೋಡುವ, ನಾನು ಅವರ ನಂಬರ್ ಅನ್ನು ಸಹ ನಿಮ್ಗೆ ನಾನು ಕೊಡ್ತೇನೆ ಸರ್. ಯಾರಾದ್ರೂ ಆಕಸ್ಮಿಕವಾಗಿ ಪಾಪ ನಡ್ಸೋಕ್ ಆಗದೆ ತುಂಬಾ ಕಷ್ಟದಲ್ಲಿದ್ದು ಫೈನಾನ್ಸ್ ಅವ್ರ ಕಿರಿಕಿರಿ ಇದ್ರೆ ಇಮಿಡಿಯೇಟ್ಲಿ ಆಗಿ ನಮಗೆ ಕಾಲ್ ಮಾಡಿ ಯಾವುದೇ ಪರಿಸ್ಥಿತಿ ಒಳಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ನಿಮ್ಮ ಗಾಡಿನ ನಮ್ಮ ಮಕ್ಕಳ ತರ ನಾವು ನೋಡ್ಕೊಂತೀವಿ. ನಿಮಗೆ ಸರಿಯಾಗಿ ಅದೇನ್ ಲೀಸ್ ಅಮೌಂಟ್ ಮಾತಾಡ್ತೀವಲ್ಲ, ಆ ಲೀಸ್ ಅಮೌಂಟ್ ಅನ್ನ ಪ್ರತಿ ತಿಂಗಳು ನಿಮ್ಗೆ ಆನ್ ಡೇಟ್ ಪೇಮೆಂಟ್ ಕೊಡುವಂತ ವ್ಯವಸ್ಥೆ ನಾವು ಮಾಡ್ತೀವಿ. ಫೈನಲ್ ಆಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಏನ್ ಹೇಳ್ತೀರಾ ಸರ್? ಸರ್, ಮದನ್ ಯೂಟ್ಯೂಬ್ ಚಾನಲ್ ಅವರಿಂದ ನನಗೆ ಬಹಳಷ್ಟು ಸಹಾಯ ಇದೆ, ಸಹಕಾರ ಆಗಿದೆ. ನಿರಂತರ ನಮಗೆ ಮಾಹಿತಿಗಳನ್ನ ಕೊಟ್ಟಿದ್ದೀರಿ. ಆಕಸ್ಮಿಕವಾಗಿ ಸಿಕ್ಕಿರೋಂತ ನೀವುಗಳು ಬಂದು ಇಲ್ಲಿ ತನ ನಮ್ಮ ಬಸ್ ಎಲ್ಲ ರೆಡಿ ಮಾಡಿದವ್ರಿಗೆ ನೀವು, ನಮ್ಮ ವಿಶ್ವಬಾಡಿ ವಿಶ್ವನಾಥ್ ಸಾವ್ಕಾರು, ಸಾತ್ವಿಕ್ ಅವರು, ಮ್ಯಾನೇಜರ್ ಬಿಲಾಲ್ ಅವರು, ಆಮೇಲೆ ನಮ್ಮ ಸತೀಶ್ ಅವರು, ಅಲ್ಲಿರುವಂತ ಕಾರ್ಮಿಕರು ಬಹಳಷ್ಟು ಸಹಕಾರ ಕೊಟ್ಟಿದ್ದೀರಾ. ನಿಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಹೆಚ್ಚಾಗಿ ಜಾಸ್ತಿ ಸಬ್ಸ್ಕ್ರೈಬರ್ ಆಗಿ, ವ್ಯೂವರ್ಸ್ ಆಗಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಬೆಳೀಲಿ ಅಂತಂದು ಆಲ್ ದ ಬೆಸ್ಟ್ ಹೇಳ್ತಾನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಈ ಒಂದು ಬಸ್ಸಿನ ಮ್ಯಾನೇಜರ್ ಇದ್ದಾರೆ ಸರ್. ನಮಸ್ತೆ ಸರ್. ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಲಕ್ಷ್ಮಣ ದೇವೇಂದ್ರಪ್ಪ ಕಾತ್ರಕ್ಕೆ ಅಂತ ಹೇಳಿ. ಮುಂಡ್ರಿಗೆ ಸರ್. ನಿಮ್ದು ಸಾದೇ ಊರು ಸರ್? ಮುಂಡ್ರಿಗೆ ಸರ್. ಸರ್ ಹೇಗೆ ಆಗ್ತಿದೆ, ಗಾಡಿ ಬಂದಿದೆ,
ಗಾಡಿ ಬಂದ್ ಸರ್ ನಮ್ಗೆ ಬಹಳ ಖುಷಿ ಆಗಿದೆ, ಬಹಳ ದಿವಸದ ಕನಸಿತ್ತು ನಮ್ಗೆ ಓಕೆ ಬಸ್ ಮಾಡ್ಬೇಕಂತ ಹೇಳಿ. ನಮ್ಮ ಓನರ್ಗಿಂತ ನನಗಿನ್ನ ಅವ್ರಿಗೆ ಬಹಳ ಕನಸಿತ್ತು ಇದೆಲ್ಲ ಒಂದು Okay. ಬಸ್ ಮಾಡ್ಬೇಕಂತ ಹೇಳಿ. ಓಕೆ ಆ ಕನಸು ಇವತ್ತು ನನಸಾಗಿದೆ ಅಂತ ಈ ಸಂದರ್ಭ ನಾನು ಹೇಳಕ್ಕೆ ಬಹಳ ಖುಷಿ ಆಗ್ತಿದೆ ಸರ್. ಮುಖ್ಯವಾಗಿ ಓನರ್ ಕಿಂತ ಬಸ್ ನಡೆಸುವುದು ಮ್ಯಾನೇಜರ್ ಹೌದು ಸರ್. ಅಲ್ವಾ? ಹೌದು ಸರ್. ತುಂಬಾನೇ ತಲೆಯಲ್ಲಿ ಇರುತ್ತೆ, ಗಾಡಿ ಎಲ್ಲಿ ಓಡ್ತಾ ಇದೆ, ಏನಾಗ್ತಾ ಇದೆ, ಸೀಟ್ ಆಗಿದ್ಯಾ, ಅದು ಇದು ಎಲ್ಲ ಇರುತ್ತೆ. ಹೌದು ಬಹಳ ಟೆನ್ಷನ್ ತುಂಬಾ ಅದು ಓನರ್ಸ್ ಗಿಂತಾನೆ ಜಾಸ್ತಿ ನಿಮ್ ಕೆಲಸ ಇರುತ್ತೆ. ಹೌದು ಇನ್ನು ನಿಮ್ ಕೆಲಸ ಇದು ಗಾಡಿ ಹೌದು ಸರ್, ಇನ್ನು ಓಡಿಸೋದು, ಮುಂದೆ ಯಾವ ಎಲ್ಲ ತರ ನನ್ನ ರನ್ ಕೆಲ್ಸ. ಮಾಡ್ಬೇಕು, ಏನೆಲ್ಲ ಪ್ಲಾನ್. ಸರ್ ಮುಂಚೆ ನೀವೇನ್ ಕೆಲಸ ಮಾಡ್ತಿದ್ರಿ ಸರ್. ನಾ ಮುಂಚೆ ಎಲ್ಲ ಫೈನಾನ್ಸ್ ಕೆಲಸ ಮಾಡ್ತಿದ್ದೆ ನಾನು. ಓಕೆ ಓಕೆ ಸರ್. ಫೈನಾನ್ಸ್ ಅಂದೇ ಮಾಡ್ತಿದ್ದೆ. Finance ಮಾಡ್ತಾ ಫೈನಾನ್ಸ್ ಮಾಡ್ತಿದ್ದೆ ಸರ್. ಮತ್ತೆ ಅದಕ್ಕೆ ಮುಂಚೆ ಟ್ರಾವೆಲ್ಸ್ ಇದೆ ನಮ್ಮ ಕಾರಿನ ಓಕೆ ಟ್ರಾವೆಲ್ಸ್ ಟ್ರಾವೆಲ್ಸ್ ಮಾಡ್ತಿದ್ದೆ ಸರ್. ಓಕೆ ಇದು ಮಾಡ್ತಾರೆ, ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಇವಾಗ. ಓಕೆ ಓಕೆ ಸರ್. ಸರ್ ಮುಖ್ಯವಾಗಿ ನಾನ್ ಎ ಸಿ ಗಾಡಿಯಲ್ಲಿ ಬ್ಲಾಂಕೆಟ್ ಕೊಡ್ತಾ ಇದ್ದೀರಾ, ಹೌದು ಸರ್. ನೀರಿನ ಬಾಟ್ಲು ಕೊಡ್ತಾ bottle ಇದ್ದೀರಾ. ಕೊಡ್ತಾ ಇದ್ದೀವಿ. ಸರ್ ಹೇಗೆ ಸರ್ ನಿಮ್ದು ಹೇಗೆ ಸರ್ ಪ್ಲಾನ್ ಬಂತಿದೆಲ್ಲ? ಪ್ಲಾನ್ ಅಂದ್ರೆ ನಾವು ಆಲ್ಮೋಸ್ಟ್ ನಾವೆಲ್ಲ ಜರ್ನಿ ಮಾಡ್ತಿದ್ವಲ್ಲ, ಓಕೆ ಅಲ್ಲಿ ಈ ತರನ ಹೆಂಗ ಜನರಿಗೆ ಹಾ. ಜರ್ನಿ ಮಾಡೋ ಟೈಮ್ ನೀರಡಿಕೆ ಆಗುತ್ತೆ. ಹಾ ಜನರಿಗೆ ನೀರಡಿಕೆ ಕೆಳಕ್ ಇರೋದಿಲ್ಲ ಅಲ್ಲೆಲ್ಲ, ಯಾಕಂದ್ರೆ ಜರ್ನಿ ಹೋಗ್ತಾ ಇರುತ್ತೆ ಗಾಡಿ. ಓಕೆ ಆತರ ನಮ್ಗೆ ಅದು ನಾವು ಬಂದಂತ ಅನುಭವ ಇದು. ನಾವು ಜರ್ನಿ ಮಾಡೋ ನಮ್ ನೀರಡಿಕೆ ನಾವ್ ಯಾಕೆ ಒಬ್ರು ಹೆಂಗ್ ಮಾಡ್ತೀವಿ, ಸೇಫ್ಟಿ ನೀರ್ ತಂದಿರಲ್ಲ, ಹೌದು ಪ್ರಾಬ್ಲಮ್ ಆಗಿ ಎಲ್ಲಿ ಕೇಳ್ಬೇಕು, ಯಾರಿಗೆ ಕೇಳ್ಬೇಕು, ಸಂಕೋಚ ಪಟ್ಕೊಂತೀವಿ. ಓಕೆ ಅದೇ ತರ ನಮ್ಗೂ ಬಂದಕ್ಕೆ ನಾವು ಆ ಪ್ಲಾನ್ ಇಟ್ಕೊಂಡೆ ಜನರಿಗೆ ಅವ್ರ ಕೆಳಕಿನ ಮುಂಚೆ ಇವಾಗ ಮನುಷ್ಯನಿಗೆ ಏನ್ ಅಂದ್ರೆ ಏನು ಕೊಳೆನೋ ನೀರ್ ಕೊಟ್ರೆ ನಮ್ಗೆ ಬಹಳ ನೆನೆಸ್ಕೊಂತಾರ ಅಂತ ಒಂದು ಬಹಳ ಮುಖ್ಯವಾಗಿ ನೀರ್ ಬೇಕು ಮನುಷ್ಯನಿಗೆ. ಹಂಗಾಗಿ ನೀರಿಗೋಸ್ಕರ ನೀರ್ ಇಡೋಣ ಅಂತಂದೇಳಿ ಜನ ನಮ್ಗೆ ಕೇಳೋದೇ ಬೇಡ ಅಂತಂದೇಳಿ ಆ ತರ ಒಂದ್ ಐಡಿಯಾ ಬಂತು, ಆ ತರ ಮಾಡಿದ್ವಿ ನಾವು. ಸರ್ ಇನ್ನೊಂದು ಇವಾಗ ನಾನ್ ಎ ಸಿ ಗಾಡಿಯಲ್ಲಿ ಬ್ಲಾಂಕೆಟ್ ಕೊಡ್ತಾ ಇದ್ದೀರಾ ಹಾ. ಸರ್, ಯಾಕೆ ಸರ್ ಅದು? ಇವಾಗ ಹೆಂಗಿರ್ತದೆ ಆಲ್ಮೋಸ್ಟ್ ಜರ್ನಿ ಮಾಡೋ ಎಲ್ಲರಿಗೆ ಸ್ವಲ್ಪ ಏನ ಜರ್ನಿ ಮಾಡೋ ಮುಂದೆ ಸ್ವಲ್ಪ ಚಳಿ ಆಗ್ಬೋದು, ಓಕೆ ಆತರ ಏನು ಪ್ರಾಬ್ಲಮ್ ಇರ್ತದೆ. ಒಬ್ಬೊಬ್ರು ಜರ್ನಿ ಮಾಡಲ್ಲ, ಆಲ್ಮೋಸ್ಟ್ ಅವ್ರ ಲಗೇಜೇ ಅವ್ರ ಪ್ರಾಬ್ಲಮ್ ಆಗಿರುತ್ತೆ. ಓಕೆ ಇನ್ನ ಜಾಕೆಟ್ ಎಲ್ಲ ಇಟ್ಕೊಂಡ್ರೆ ಮತ್ತಿಟ್ಟು ಅವ್ರಿಗೆ ಇದಾಗ್ತದೆ ಅಂತ ಹೇಳಿ ನಾವೇ ಆ ತರನಾಗಿ ಜಾಕೆಟ್ ಕೊಡೋಣ ಅನ್ಕೊಂಡು ನಾವು ಜಾಕೆಟ್ ಎಲ್ಲ ವ್ಯವಸ್ಥೆ ಮಾಡಿದ್ವಿ ಅಲ್ವಾ, ಸರ್. ಪಿಲ್ಲೋ ಇದೆ, ಹಾ. ಒಂಥರ ಎ ಸಿ ಬಸ್ ಅಲ್ಲಿ ಇರುವಂತ ಇದೆಲ್ಲ ಫೆಸಿಲಿಟಿ facility ಇದರಲ್ಲಿ ಇದೆ. ಇದರಲ್ಲಿ ಕೊಡ್ತೇವೆ ಸರ್ ಯಾವ ರೂಟಿಗೆ ಹೋಗುತ್ತೆ ಗಾಡಿ? ಸರ್. ನಮ್ದು ಏನಿರುತ್ತಪ್ಪ ಅಂದ್ರೆ ಮುಂಡ್ರಿಗಿಂದ ಸ್ಟಾರ್ಟ್ ಆಗುತ್ತೆ. ಓಕೆ ಮುಂಡ್ರಿಗಿಂದ ನಮ್ದು 9:00 ಬಸ್ ಸ್ಟಾರ್ಟ್ ಆಗುತ್ತೆ. ಓಕೆ 9:45 ಹಡಗಲಿ ಬರುತ್ತೆ, ಹಡಗಲಿ. ಹಾ. ಮತ್ತೆ ವಾಪಸ್ 10:30 ಹರಿಹರಕ್ಕೆ ಹೋಗುತ್ತೆ. ಓಕೆ ಅದಾದ್ಮೇಲೆ ಹರಪನಹಳ್ಳಿಗೆ 11:30 ಬರುತ್ತೆ. ಮತ್ತೆ ದಾವಣಗೆರೆಗೆ 12 ಗಂಟೆ ಆಗುತ್ತೆ. ಹಾ. ಬೆಂಗಳೂರು ಮುಂದೆ ಬೆಳಗ್ಗೆ ಮುಂಜಾನೆ 6 ಗಂಟೆ ಹೋಗುತ್ತೆ ಸರ್. ಸರ್ ಸಾಧಾರಣ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಸರ್ ಸಾಧಾರಣ ಅಂದ್ರೆ 300-330 ಕಿಲೋಮೀಟರ್ ಆಗುತ್ತೆ ಒಂದ್ ಸೈಡ್. ಓಕೆ ಇವಾಗ ಮೇನ್ ಫಸ್ಟ್ ಸ್ಟಾಪ್ ಬಂದ್ಬಿಟ್ಟು ಎಷ್ಟು ಗಂಟೆಗೆ ಹೊರಡುತ್ತೆ ಅಲ್ಲಿ? ನಮ್ದು ಮುಂಡ್ರಿಗಿಲ್ಲಿ ಫಸ್ಟ್ ಸ್ಟಾಪ್ ನಮ್ದಿರೋದು. ಮುಂಡ್ರಿಗೆ ಇದು ನಮ್ದು ಬಸ್ ಸ್ಟ್ಯಾಂಡ್ ಹತ್ರ ನಮ್ದು ಆಫೀಸ್ ಇದೆ. ನಮ್ದು ಓಕೆ ಆಫೀಸ್ ಇಂದ ಸ್ಟಾರ್ಟ್ ಆಗ್ತೈತೆ ನಮ್ದು. ಹಾ. 9:09 ನಮ್ದು ಸ್ಟಾರ್ಟ್ ಆಗುತ್ತೆ ನಮ್ಮ ಬಸ್ ಬಿಡೋ 9:09. ನೀವು ಸಹ ಪ್ಲಾನ್ ಮಾಡ್ತಾ ಇದ್ದೀರಾ? ನಾವು ಪ್ಲಾನ್ ಒಂದು ವರ್ಷದಿಂದನೇ ಪ್ಲಾನ್ ಮಾಡ್ತಾ ಇದ್ವಿ ನಾವು. Okay. ಯಾವ ತರನಾಗಿ ಮಾಡ್ಬೇಕು, ಕಸ್ಟಮರ್ಗೆ ಯಾವ ತರನಾಗಿ ನಾವು ಅವ್ರಿಗೆ ಹೆಲ್ಪ್ ಆಗಂಗ್ ಮಾಡ್ಬೇಕು ಅಂತಂದೇಳಿ Okay. ಅವು ಒಂದ್ ವರ್ಷದಿಂದ ಪ್ಲಾನ್ ಮಾಡ್ಕೊಂಡು ಅದು ಇವಾಗ ನಮ್ಮ ಪ್ಲಾನ್ ಸಕ್ಸಸ್ ಆಗಿದೆ ಅಂತ ನಾನು ಇವಾಗ ಭಾವಿಸ್ತಾ ಇದ್ದೀನಿ. ಸೂಪರ್ ಸರ್. ಒಂದು ನಾವು ಕನಸು ನನಸಾಗುವಾಗ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದ್ರೆ ಅದು ನಮ್ಗೇನೆ ಗೊತ್ತು. ಹೌದು ನಾವು ಯಾವ ತರ ಪ್ಲಾನ್ ಆಗ್ತಿರ್ತೇವೆ ಇದೇ ತರ. ಸರ್ ರೂಟ್ ಎಲ್ಲ ನೀವು ಮಾತಾಡ್ಕೊಂಡು ಸೆಟ್ ಮಾಡ್ಕೊಂಡ್ರ? ಹೌದು ಸರ್. ಅಂದ್ರೆ ನಮಗೆ ಇವಾಗ ಹೆಂಗ್ ಅಂತಂದ್ರೆ ಇಲ್ಲಿ ನಮ್ಮ ತಾಲೂಕೆಲ್ಲ ಪ್ಲೇಸ್ ಇದೆಲ್ಲ, ಓಕೆ ಜನ ಆ ಕಡೆಯಿಂದ ನಮ್ ಕಡೆ ಜಾಸ್ತಿ ಹೋಗೋ ಜನ ಜಾಸ್ತಿ. ಹಂಗಾಗಿ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಮಾಡ್ತಾ ಇದೀವಿ ಇದನ್ನ. ಅವರಿಗೆ ಅನುಕೂಲ ಅನುಕೂಲ ಆಗೋ ರೀತಿಯಾಗಿ ಮಾಡ್ತಾ ಇದೀವಿ. ಸರ್ ಸರ್ವಿಸ್ ಅಲ್ಲಿ ಬಂದ್ಬಿಟ್ಟು ಎಲ್ಲ ಹೇಗೆ ನೀವು ಏನು ಏನಾದ್ರು ಯಾವ ತರ ಪ್ಲಾನ್ ಹಾಕಿದ್ರಿ ಪ್ಯಾಸೆಂಜರ್ಸ್ ನವರಿಗೆಲ್ಲ? ಪ್ಯಾಸೆಂಜರ್ ಅಂದ್ರೆ ಅವ್ರು ಉತ್ತಮವಾದಂತ ಸರ್ವಿಸ್ ಕೊಡ್ಬೇಕಂತ ಅನ್ಕೊಂಡ್ವಿ. ಮತ್ತೆ ಬ್ಲಾಂಕೆಟ್ ಇದೆ ಆ ತರನಾಗಿ, ಮತ್ತೆ ಅವ್ರು ವಾಟರ್ ಬಾಟ್ಲಿ ಕೊಡೋ ಹಾಗೆ. ಮತ್ತೆ ನಮ್ ಕಡೆಗೆ ಒಳ್ಳೆ ಉತ್ತಮವಾದಂತ ಡ್ರೈವರ್ಸ್ ಗಳು ಇದಾರೆ. ಓಕೆ ಯಾವುದೇ ರೀತಿಯಿಂದ ಕಸ್ಟಮರ್ ಗೆ ತೊಂದರೆ ಆಗ್ಲಾರ್ದಂಗುನ ನಾವು ಅವ್ರು ಮಲ್ಕೊಂಡಂತ ಸೀಟ್ ಎದುರುಗಡೆಗೆ ನಮ್ಮ ಹೆಲ್ಪ್ ಲೈನ್ ನಂಬರ್ ಹಾಕಿದೀವಿ ನಾವು. ಅವ್ರು ಏನಾದ್ರು ನಮ್ಗೆ ಪ್ರಾಬ್ಲಮ್ ಅನಿಸ್ತಪ್ಪ ಅಂದ್ರೆ ಇಮಿಡಿಯೇಟ್ಲಿ ಆಗಿ ಅವ್ರು ನಮ್ಗೆ ಫೋನ್ ಮಾಡಿ, ನಾವು 24x7 ನಮ್ ಫೋನ್ ಆನ್ ಇರುತ್ತೆ. ಏನಾದ್ರು ಪ್ರಾಬ್ಲಮ್ ಆದ್ರೂ ಗುಣ ಆ ತಪ್ಪ ಆಗ್ಲಾರ್ದ ರೀತಿಯಾಗಿ ನಾವು ಅದನ್ನ ನೋಡ್ಕೊಂತೀವಿ. ನಮ್ಮ ಓನರ್ನ ಅದೇ ತರನಾಗಿ ನೋಡ್ಕೊಂತಾರೆ. ಮತ್ತೆ ಆಗಿಂದಾಗೆ ನಾವು ಅವ್ರಿಗೆ ರಿಯಾಕ್ಟ್ ಮಾಡ್ತೀವಿ, ಏನ್ ಪ್ರಾಬ್ಲಮ್ ಆಗಿದೆ, ಇಲ್ಲ ಸರ್ ನಿಮ್ಗೆ ಏನ್ ಪ್ರಾಬ್ಲಮ್ ನಮ್ಗೆ ತಿಳಿಸಿ ನಾವು ಸರಿ ಮಾಡ್ತೀವಿ ಅಂತಂದೇಳಿ ಈ ತರನೇ ಅವ್ರ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡಿದ್ವಿ ಸರ್. ಈ ತರ ಎಲ್ಲ ಮಾಡ್ಕೊಂಡು. ಸರಿ ಸರ್, ಆಲ್ ದ ಬೆಸ್ಟ್ ಸರ್. ಒಳ್ಳೇದಾಗ್ಲಿ ನಿಮ್ ಕಂಪ್ನಿ, ಇನ್ನು ಸಹ ಉನ್ನತ ಮಟ್ಟಕ್ಕೆ ಬೆಳೆಯಲಿ ನಿಮ್ಮ ಕಂಪ್ನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಎಸ್, ಇವಾಗ ನಾನು ಬಸ್ಸಿನ ಒಳಗಡೆ ಬಂದಿದ್ದೇನೆ. ನೋಡ್ಬೋದು ನೋಡಿ, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಇಂಟೀರಿಯರ್ ನೋಡ್ಬೋದು, ಆರೆಂಜ್ ಕಲರ್ ಒಳ್ಳೆ ಮ್ಯಾಚಿಂಗ್ ಇದೆ. ಸರ್ ಏನೆಲ್ಲ ನೀವು ಪ್ರೊವೈಡ್ ಮಾಡ್ತೀರಾ ಸರ್ ಬಸ್ಸಿನಲ್ಲಿ?
ಸರ್ ಏನಿಲ್ಲ, ನಾವು ಜನರಿಗೆ ಮಲ್ಕೊಳಕ್ಕೋಸ್ಕರ ಅವ್ರಿಗೆ ದಿಂಬ ಕೊಡ್ತಾ ಇದೀವಿ. ಓಕೆ ಮತ್ತೆ ಬೆಡ್ಶೀಟ್ ಅನ್ನು ಅವ್ರ ವರ್ತನೆಗೆ ಯಾವುದೇ ರೀತಿ ಅವ್ರಿಗೆ ಚಳಿ ಆಗ್ಲಾರ್ದಂಗೆ ಓಕೆ ಅವ್ರಿಗೆ ಬೆಡ್ಶೀಟ್ ಕೊಡೋದು, ಮತ್ತೆ ಕುಡಿಯೋಕ್ಕಾಗಿ ವಾಟರ್ ಬಾಟ್ಲಿ ನೀರನ್ನು ಸಹ ಕೊಡ್ತಾ ಇದೀವಿ. ಓಕೆ ಮತ್ತೆ ಇದೇ ತರನಾಗಿ ಅವ್ರು ಏನಾದ್ರು ತಮ್ಗೆ ಇನ್ನ ಮತ್ತೆ ಏನೋ ಪ್ರಾಬ್ಲಮ್ ಅನ್ಸಿದ್ರು ಗುಣ ಅವ್ರ ನಮ್ಮಲ್ಲಿ ನಾವು ಹೆಲ್ಪ್ಲೈನ್ ನಂಬರ್ ಗುಣ ಹಾಕ್ತಾ ಇದೀವಿ. ಓಕೆ ಅವ್ರಿಗೆ ತಮ್ಗೆ ಇನ್ನ ಏನಾದ್ರು ಇದರಿಂದ ಸ್ಪೆಷಾಲಿಟಿ ಏನೋ ನಮ್ ಕೈಲಿ ಸಾಧ್ಯ ಆಗತ್ತಪ್ಪ ಅಂದ್ರೆ ನಾವು ಕೊಡೋಕು ರೆಡಿ ಇದೀವಿ ಸರ್. ಓಕೆ ನೋಡ್ಬೋದು ನೋಡಿ, ವಾಟರ್ ಬಾಟ್ಲು ಕೂಡ ಇದೆ ನೋಡಿ. ಪ್ರತಿ ಒಂದು ಸೀಟಿಗೆ ಸಹ ಇದೆ. ಬ್ಲಾಂಕೆಟ್ ಇದೆ, ಪಿಲ್ಲೋ ಇದೆ, ಹಾಗೇನೆ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಕೂಡ ಇಟ್ಟಿದ್ದಾರೆ. ನೈಟ್ ರೀಡಿಂಗ್ ಲೈಟ್ ಇದೆ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಗಾಡಿಯ ಒಳಗಡೆ ಅಂತೂ. ತುಂಬಾನೇ ನನ್ಗೆ ತುಂಬಾ ಖುಷಿ ಆಯ್ತು. ಇನ್ನೊಂದೇನಂತ ಹೇಳಿದ್ರೆ, ಈ ಗಾಡಿಯ ಒಳಗಡೆ ಸ್ಪೇಸ್ ಜಾಸ್ತಿ ಇದೆ ಸರ್. ಇಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ, ಇಲ್ಲಾದ್ರೆ ಅಷ್ಟು ಕೆಲವೊಂದ್ರಲ್ಲಿ ಅಲ್ಲ ಅಷ್ಟು ಬರಲ್ಲ. ಆರಾಮ್ಸೆ ನಡ್ಕೊಂಡು ಹೋಗ್ಬೋದು ನೋಡಿ. ತುಂಬಾನೇ ಲೆಂತ್ ಇದೆ. ಫೈನಲ್ ನೋಡಿ, ಲಾಸ್ಟ್ ಸೀಟ್ ಬಂದ್ಬಿಟ್ಟು ಈ ತರ ಇದೆ ನೋಡಿ. ಈ ಒಂದು ಸಂಚಿಕೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಇನ್ನು ಹೊಸ ಹೊಸ ವ್ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಯಾವುದೇ ಒಂದು ಬಸ್ಸಿನ ವ್ಲಾಗ್ ಇದ್ರೆ ನಮ್ಗೆ ಕಮೆಂಟ್ ಮಾಡ್ಬೋದು. ನಾನು ಸಾಧ್ಯವಾದ್ರೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟೇಕ್ ಕೇರ್, ಬಾಯ್ ಬಾಯ್.